Happy birthday to you. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನಗಂತೂ ಸದ್ಯಕ್ಕೆ ವೀಕ್ ಡೇಸ್ ಯಾವುದು, ವೀಕೆಂಡ್ ಯಾವುದು ಏನೂ ನೆನಪಾಗಲ್ಲ. ಎವ್ರಿ ಡೇ ದ ಸೇಮ್ ರೋಟೀನ್, ಫುಲ್ ಆನ್ ಡ್ಯೂಟಿ ವಿತ್ ಮೈ ಪುಟಾಣಿ. ಇದೆಲ್ಲ ಒಂಥರ ಗೋಲ್ಡನ್ ಟೈಮ್ ಇದ್ದಂಗೆ. ನ್ಯೂ ಕಮರ್ ಇನ್ ದ ಫ್ಯಾಮಿಲಿ, ದ ಲಿಟಲ್ ಸ್ಟಾರ್. ನಮ್ಮ ಪುಟಾಣಿದೆ ಫುಲ್ ಹವಾ. ನಮ್ಮ ಈ ಲಿಟಲ್ ಬಾಸ್ ಹೇಗಿರ್ತಾರೆ ಮನೇಲಿ ಇವತ್ತು ಶೇರ್ ಮಾಡ್ತೀನಿ. ಅಫ್ಕೋರ್ಸ್ ವಿಡಿಯೋ ಕಂಪ್ಲೀಟಾಗಿ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನೋಡಿ ನಮ್ಮ ಮಿಡ್ ನೈಟ್ ಸೀನ್ಸ್. ಪುಟಾಣಿ ಆ್ಯಕ್ಟಿವ್ ಆಗಿ ಆಟ ಆಡೋದೆ ನೈಟ್ ಟೈಮು. ಫುಲ್ ಡೇ ಚೆನ್ನಾಗಿ ನಿದ್ರೆ ಮಾಡಿ ಇವಾಗ ಎದ್ದು ಆಟ ಆಡ್ತಾಳೆ. ಪಪ್ಪ ನಿದ್ರೆ ಮಾಡ್ತಾ ತೂಗುಡ್ಸ್ಕೊತಾನೇ ಪುಟಾಣಿನ ಆಟ ಆಡಿಸ್ತಾ ಇದ್ದಾರೆ. ಸೋ ಸ್ವೀಟ್ ಅಲ್ಲ. ಸ್ವೀಟ್ ಸಿಸ್ಟರ್ಸ್ ಕಥೆ ನೋಡಿ. ನನ್ನ ದೊಡ್ಡ ಮಗಳಿಗೆ ಇನ್ನೂ ಪುಟಾಣಿನ ಇಟ್ಕೊಳಕ್ಕೆ ಬರಲ್ಲ. ಭಯ ಪಟ್ಕೊಂಡು ಅಮ್ಮ ಇಟ್ಕೊಳ್ಳಿ ಇಟ್ಕೊಳ್ಳಿ ಬಿದ್ದೋಗ್ತಿದ್ದಾಳೆ ಅಂತಾಳೆ. ನಮ್ಮನೆಗೂ ಒಂದು ಪುಟ್ಟು ಪಾಪು ಬೇಕಮ್ಮ ಅಂತ ಕೇಳೋಳು. ಪುಟಾಣಿ ಮನೆಗೆ ಬಂದ ತಕ್ಷಣ ಎಲ್ಲರಿಗಿನ್ನ ಜಾಸ್ತಿ ಖುಷಿ ಪಟ್ಟಿದ್ದೆ ನನ್ನ ಈ ಮುದ್ದಿನ ಮಗಳು. ನನ್ನ ಮುದ್ದು ಮಗಳಿಗೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ಯಾವ ಡ್ರೆಸ್ ಮಾಡಿಸೋದು ಅಂತ ಥಿಂಕ್ ಮಾಡ್ತಾ ಇರೋವಾಗ ಅಪ್ಪ ಅಮ್ಮ ಸಜೆಸ್ಟ್ ಮಾಡಿದ್ರು ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿಸೋಣ, ಅವಳು ಡೈಲಾಗ್ ಎಲ್ಲ ಚೆನ್ನಾಗಿ ಹೇಳ್ತಾಳೆ ಅಂತ ಹೇಳಿ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ರು. ಅಮ್ಮ ಏನೆಲ್ಲ ಡೈಲಾಗ್ಸ್ ಹೇಳ್ಕೊಟ್ಟಿದ್ರು ನನ್ನ ಮಗಳು ಅದನ್ನು ಪರ್ಫೆಕ್ಟಾಗಿ ಹೇಳೋದು ಕಲ್ತ್ಕೊಂಡ್ಳು. ಡ್ರೆಸ್ ಕೂಡ ಇದೇ ರೀತಿ ಮಾಡಬೇಕಂತ ಅಮ್ಮ ಒಂದು ರೆಫರೆನ್ಸ್ ಫೋಟೋ ಕೊಟ್ಟಿದ್ರು. ಅದನ್ನು ನೋಡಿಕೊಂಡು ನಾನು ಕಾಸ್ಟ್ಯೂಮ್ ಮತ್ತು ಮೇಕಪ್ ಎಲ್ಲನೂ ನನ್ನ ಮಗಳಿಗೆ ಮಾಡಿದೆ. ಅವಳಿಗೆ ನಾನು ಮಾಡಿರೋ ಮೇಕಪ್ ತುಂಬಾ ಇಷ್ಟ ಆಯಿತು. ಮುದ್ದಾಗಿ ಕಾಣಿಸ್ತಾ ಇದ್ಲು. ಪ್ರತಿ ವರ್ಷ ಫ್ಯಾನ್ಸಿ ಡ್ರೆಸ್ಗೆ ಬೇರೆ ಬೇರೆ ಥರ ಡ್ರೆಸ್ಸಸ್ ಮಾಡ್ತಾ ಇದ್ವಿ. ಬಟ್ ಈ ಸರಿನೇ ಈ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರ್ ಮಾಡಿಸೋಣ ಅಂತ ಮಾಡಿದ್ದು. ಇದು ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅವಳಿಗೆ ಅಂತ ಅನ್ನಿಸ್ತು ನನಗೆ. ನನಗೆ ಪ್ರೈಸ್ ಬರಬೇಕಮ್ಮ, ನಾನು ಚೆನ್ನಾಗಿ ಹೇಳ್ತೀನಿ ಡೈಲಾಗ್ ಅಂತ ಹೇಳ್ತಿದ್ಲು. ಬಟ್ ನಾವು ಯಾವಾಗಲೂ ಅಡ್ವೈಸ್ ಮಾಡೋದು ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಮೋರ್ ದೆನ್ ಪ್ರೈಸ್ ಅಂತ. ಡೈಲಾಗ್ಸ್ ಹೆಂಗೆ ಹೇಳ್ತಾಳೆ ಒಂದ್ಸರಿ ನೋಡಿ. ಇನ್ನು ಅಮ್ಮನ ಕೆಲಸ ಅಂತೂ ಬರೀ ದೃಷ್ಟಿ ತೆಗೆಯೋದೇ ಆಗ್ತಿರುತ್ತೆ. ಮುದ್ದಿನ ಮೊಮ್ಮಗಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ಅಮ್ಮ ಅಂತೂ ದೃಷ್ಟಿ ತೆಗೆದಿದ್ದು. ಮಕ್ಕಳಿಗೆ ಚೆನ್ನಾಗಿ ಡ್ರೆಸ್ ಮಾಡಿ ಈ ರೀತಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿಸೋದು ತುಂಬಾ ಖುಷಿ ಕೊಡುತ್ತೆ. ನನ್ನ ಮಗಳಿಗೂ ಈ ರೀತಿ ಕಾಂಪಿಟಿಷನ್ಸಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್, ಇಷ್ಟಪಟ್ಟು ಮಾಡ್ತಾಳೆ. ಆ ಪ್ಲಾಸ್ಟಿಕ್ ಕತ್ತಿ ಹಿಡ್ಕೊಂಡ್ಬಂದು ದೊಡ್ಡ ರಾಜನ್ ಥರ ಬಿಲ್ಡಪ್ ಕೊಡ್ತಾಯಿದ್ರು. ನಾನು ಸ್ವಲ್ಪ ಡಲ್ಲಾಗಿ ಕೂತಿದ್ರು ಏನೋ ಒಂದು ಮಾಡಿ ನನ್ನ ನಗ್ಸೋಕೆ ಟ್ರೈ ಮಾಡ್ತಿರ್ತಾರೆ. Happy birthday to you. ಇನ್ನು ನಮ್ಮ ಪುಟಾಣಿಗೆ 1 ಮಂತ್ ಕಂಪ್ಲೀಟ್ ಆಗಿದ್ದ ಖುಷಿಯಲ್ಲಿ ಅವ್ರ ಪಪ್ಪ ಒಂದು ಪುಟ್ಟ ಕೇಕ್ ತಂದಿದ್ರು. ಅದನ್ನು ಕಟ್ ಮಾಡಿದ್ವಿ. ಚಿಕ್ಕ ಚಿಕ್ಕ ವಿಷಯನೂ ನೆನ್ಪಿಟ್ಕೊಂಡು ಅದನ್ನು ಕೂಡ ಸೆಲೆಬ್ರೇಷನ್ ಮಾಡಿಸ್ತಾರೆ. ಡ್ಯಾಡಿ ಅಮ್ಮ ಬೇರೆ ಜೊತೆಲಿದ್ದಾರೆ. ನಾನಂತೂ ಫುಲ್ಲು ಖುಷಿಯಾಗಿದ್ದೆ. ಅಂತೂ ನನ್ನದೇ ಬರ್ಡೇ ಏನೋ ಅನ್ನೋ ರೀತಿ ನನಗೆ ಫೀಲ್ ಆಗ್ತಾ ಇತ್ತು. ನಮ್ಮ ಪುಟಾಣಿಗೆ ಎಷ್ಟು ಕೇರ್ ಮಾಡ್ತಾರೋ ಅದ್ರ ಡಬಲ್ ಕೇರ್ ನನಗೆ ಮಾಡ್ತಾರೆ ಮನೆಯಲ್ಲಿ. ನನ್ನ ಮಗಳು ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾಳೆ. Happy birthday.
ಹ್ಯಾಪಿ ಬರ್ಡೇ ಪುಟಾಣಿ. ಅಂತೂ ಇಂತೂ ಪುಟ್ಟದೊಂದು ಸೆಲೆಬ್ರೇಷನ್ ನಡೀತು. ನಾವು ಹೆಣ್ಮಕ್ಳಂತೂ ಇಂಥ ಪುಟ್ಟ ಪುಟ್ಟ ವಿಷಯದಲ್ಲೇ ಹೆಚ್ಚು ಖುಷಿ ಪಡೋದು. ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್. ಅದನ್ನೆಲ್ಲ ಸೈಡಿಗೆ ಹಾಕ್ತಾ ಇರಬೇಕು, ಖುಷಿ ವಿಚಾರಗಳನ್ನ ಹೆಚ್ಚು ಸೆಲೆಬ್ರೇಟ್ ಮಾಡ್ತಾ ಇರಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.